ಅದು ಇವತ್ತೇ ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಶ್ ಮಾಡಿ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮಾತಿನ ಅಭಿಮಾನಿಗಳು ದೂರದಿಂದ ಬಂದಿದ್ದಾರೆ. ಅದಕ್ಕೆ ನಾವು ಪದಗಳನ್ನ ಜೋಡಿಸೋದಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ಊರುಗಳಿಂದ ಬಂದು ಆಶೀರ್ವಾದ ಮಾಡ್ತಾರೆ. ಮಕ್ಕಳು ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ. ಸೊ ಮಳೆ ಬಂದಿದ್ರು ಇಷ್ಟು ಜನ ಬಂದಿದ್ದಾರೆ. ಎಲ್ಲ ಕಲಾವಿದರ ಪುಣ್ಯ ಅದು. ಸೊ ನನಗೂ ಖುಷಿ ಆಗುತ್ತೆ. ನನಗೊಂದು ಇದು ರಿಯಲಿ ಹ್ಯಾಪಿ ಆ್ಯಂಡ್ ನಮಗೆ ಭಾಗ್ಯ ಅಂತಲೇ. ಫ್ಯಾನ್ಸ್ಗೆ 2 ದಿನದ ಮುಂಚೆನೇ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಬುಕ್ಸ್ ವಿಚಾರವಾಗಿ ಈ ಥರದೊಂದು ಮಾಡೋಕ್ಕೆ. ಆದರೆ ಫ್ಯಾನ್ಸ್ ಇವತ್ತು ಅದನ್ನೆಲ್ಲ ನೀವು ಹೇಳಿದ್ದೆ ಕೇಳಿ ಈ ಸರಿ ಯಾರು ಕೇಕ್ ತರದೆ ಬರೀ ಬುಕ್ಸ್ ತರ್ತಿರೋಂಥದ್ದು. ಆಲ್ರೆಡಿ ಒಂದು 2 ಲಕ್ಷವರೆಗೂ ಬುಕ್ಸ್ ಬಂದಿದೆ ಅನ್ನೋದು ಮಾಹಿತಿ. ಹೌದು, ಏಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಡೇ ಮಾಡ್ಕೊಂಡು ಒಂದು ಅನ್ನಿಸ್ತದೆ. ಏಕೆಂದರೆ ಪ್ರತಿ ವರ್ಷವೂ ಅವರೇ ಅವ್ರ ದುಡ್ಡಿಂದ ಬ್ಯಾನರ್ ಆಡಿಸೋದು, ಪಟಾಕಿ ಕೇಕ್ ತರೋದೆಲ್ಲ ಮಾಡ್ತಾರೆ. ತುಂಬ ಜನಕ್ಕೆ ಅಗತ್ಯವಾಗಿರುವಂಥ ತುಂಬ ಇದೆ. ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಒಂದು ಇನಿಷಿಯೇಟಿವ್ ತಗೊಳ್ಳೋಣ. ಎಲ್ಲೆಲ್ಲಿ ಕೊಡಬೇಕು ಅನ್ನೋದು ಅದನ್ನ ಇಲ್ಲ, ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ತಲುಪಿಸೋಣ ಅಂತ. ಈಗ ಆಲ್ರೆಡಿ 2 ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ. ಖುಷಿ ವಿಚಾರ. ಇದು ನನ್ನ ಪ್ಲ್ಯಾನ್ ಅಲ್ಲ, ಜೆನ್ಯೂನ್ ಆಗಿ ಹೇಳ್ಬೇಕು ಅಂದರೆ ನಮ್ಮ ಟೀಮ್ ಪ್ಲ್ಯಾನ್. ಅಷ್ಟು ಮೆಚೂರ್ಡ್ ಪ್ಲ್ಯಾನ್ ನಮ್ಮ ಟೀಮ್ಗಳು, ನಮ್ಮ ಜೊತೆಗಿರೋರು, ನಮ್ಮ ಅಶ್ವಿನ್ ಆಗಿರ್ಬೋದು, ಸೊ ಇವರೆಲ್ಲ ಸೇರ್ಕೊಂಡು ಇನಿಷಿಯೇಟಿವ್ ತಗೊಂಡಿದ್ವಿ. ಸೊ ಅದನ್ನ ನಾನು ಹೇಳ್ತೀನಿ ಅಷ್ಟೇ. ಸೊ ನನಗೆ ಅವರೇ ಪ್ಲ್ಯಾನ್. ಒಂದೇನು ಅಂದ್ರೆ ನೀವು ಬುಕ್ಸ್ ತರೋದಕ್ಕೆ ಹೇಳಿದ್ರೆ ನಿಮ್ಮ ಫ್ಯಾನ್ಸ್ ಒಂದು ಮೆಸೇಜ್ ಮೂಲಕ ಬರ್ತಿದ್ದಾರೆ, ಯಾವತ್ತೂ ಕಲಿಯೋದನ್ನ ನಿಲ್ಲಿಸಬೇಡಿ, ಯಾಕಂದ್ರೆ ಜೀವನ ಎಂದಿಗೂ ಕಲಿಯುವುದನ್ನ ನಿಲ್ಲಿಸೋದಿಲ್ಲ ಅಂತ. ನೀವು ಬರೀ ಬುಕ್ಸ್ ತರೋದಕ್ಕೆ ಹೇಳಿದ್ರೆ ಬಟ್ ವಿತ್ ಮೆಸೇಜ್ ಬರ್ತಾ ಇದ್ದಾರೆ. ನಿಮ್ಮ ಫ್ಯಾನ್ಸ್ ತಗೊಂಡಿರೋ ಇನಿಷಿಯೇಟ್ ಅದೇ ಕ್ರಿಯೇಟಿವಿಟಿ. ಯಾಕೆಂದ್ರೆ ನಮಗೆ ಅಷ್ಟು ನಾಲೆಡ್ಜ್ ಏನೋ ಮಾಡಿದ್ರೆ ಅಂದ್ರೆ ಕ್ರೆಡಿಟ್ ನಾವು ತಗೊಳ್ಳದೆ ಜೆನ್ಯೂನ್ ಆಗಿ ಮಾಡಿದವ್ರಿಗೇನೆ ಕೊಡೋದು. ಅದನ್ನ ಅದು ಅವಾಗಲೇ ಒಂದು ನಮ್ದು ಒಂದು ಜೆನ್ಯೂನಿಟಿ ಅಂತ ಒಂದು ಫೀಲ್ ಆಗುತ್ತೆ. ಇದು ನನ್ನ ಐಡಿಯಾ ಎಲ್ಲ ನನ್ನ ಜೊತೆಗೆ. ಸೊ ಏನೋ ಯಾರ ಐಡಿಯಾನ ಒಟ್ಟಲ್ಲಿ ಅದರಿಂದ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂದ್ರೆ ಸೊ ನಥಿಂಗ್. ಸರ್, ಆಯಸ್ ಹೆಚ್ಚಾಗ್ತಾ ಇದೆ, ಅಭಿಮಾನಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ. ಮಳೆ ಬರ್ತಾ ಇದ್ರು ಕೂಡ ಛತ್ರಿ ಇಟ್ಕೊಂಡು ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ದಾರೆ. ಏನ್ ಹೇಳ್ತೀರಾ ಸರ್? ಕೆಡಿ ಅಪ್ಡೇಟ್. ಕೆಡಿ ನಮ್ಮ ಡೈರೆಕ್ಟರ್ ಅಪ್ಡೇಟ್ ಕೊಡಬೇಕು. ಸೊ ಡೈರೆಕ್ಟರ್ ಅಪ್ಡೇಟ್ ಕೊಡಿ ಅಂತಾರೆ ನಾನು ನಿಮ್ಮ ಮಾಧ್ಯಮ ಮೂಲಕ ಕೇಳ್ಬೋದು. ನೆಕ್ಸ್ಟ್ ಸಿನಿಮಾಗಳು ಇವು ಅನೌನ್ಸ್ ಯಾವ್ದಾದ್ರು ಆಗ್ತದೆ? ಹೌದು, ಇವಾಗ ಅನೌನ್ಸ್ ಮಾಡಿ ಯಾರ ಜೊತೆ ಅದನ್ನ ಹೇಳ್ತೀವಿ. ಅನೌನ್ಸ್ಮೆಂಟ್ ಅಂದ್ರೆ ಅದನ್ನೆಲ್ಲ. ಇವತ್ತು ಬರ್ಡೇಗೆ ಏನಾದ್ರು ಸ್ಪೆಷಲ್ ಆಗಿ ಯಾವ್ದಾದ್ರು ಗೇಮ್ಸ್ ಏನಾದ್ರು ಔಟ್ ಆಗ್ತದೆ ಅಥವಾ ಏನು? ಇಲ್ಲ, ಬರೀ ಕೆಡಿದು ಪೋಸ್ಟ್ ಇರ್ತದ್ರೆ ಅದು ಬಿಟ್ಟರೆ ಸೀತಾಪಯಣದ ಪೋಸ್ಟ್. ಅದು ಬಿಟ್ಟರೆ ಇದು ಅಪ್ಡೇಟ್ಸ್ ಈ ಮಂತಲ್ಲಿ ಫಸ್ಟ್ ವಿಶ್ ಹೊಸ ಸಿನಿಮಾ. ಫಸ್ಟ್ ವಿಶ್ ಮ್ಯಾಮ್ ಏನ್ ಗಿಫ್ಟ್ ಮ್ಯಾಮ್ ಕಡೆಯಿಂದ ಫಸ್ಟ್ ವಿಶ್ ಮ್ಯಾಮ್ ಕಡೆಯಿಂದ ಏನ್ ಗಿಫ್ಟ್ ಸಿಕ್ತು? ಗಿಫ್ಟ್ ನನ್ನ ಹೆಂಡತಿನ ನಮ್ಮ ಮಕ್ಕಳೇ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿಲ್ಲ. ಎಲ್ಲರೂ ಖುಷಿ. ನನ್ನ ಹೆಂಡತಿನೂ ಶಿ ಗೇವ್ 25 ಬುಕ್ಸ್. ನನ್ನ ತಾಯಿ ಟೀಚರ್ ಮ್ಯಾಮ್ ಹೌದೌದು ಟೀಚರ್ ಆಗ್ಬಿಟ್ಟು ಅವ್ರಿಗೆ ಸ್ಪೆಷಲ್. ಇಟ್ ವಾಸ್ ವೆರಿ ಸ್ಪೆಷಲ್ ಟು ಮೈ ವೈಫ್ ಬಿಕಾಸ್ ನಮ್ಮ ತಾತ ಫೋರ್ಟ್ ಹೈಸ್ಕೂಲಲ್ಲಿ PT ಮಾಸ್ಟರ್ ಆಗಿ ಟೀಚರ್ ಆದರು. ನಮ್ಮ ಅಜ್ಜಿ ಟೀಚರು, ಈಗ ನನ್ನ ಹೆಂಡತಿ ಟೀಚರು. ಸೊ ಈ ಇನಿಷಿಯೇಟಿವ್ ತಗೊಂಡಾಗ ನನಗೆ ಐ ಡಿಂಟ್ ಎಕ್ಸ್ಪೆಕ್ಟ್ ಈ ಥರ ಒಂದು ರಿಯಾಕ್ಷನ್ ಇರುತ್ತೆ ಅಂತ. ನನ್ನ ಹೆಂಡತಿಗೆ ಆಗಲಿ ತಾಯಿಗೆ ಆಗಲಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಶ್ರೀರಾಮ್, ಜೈ ಆಂಜನೇಯ.